ಮಾಡ್ಕೊಂಡು? ಜೊಮೊಟೊ ಕೆಲಸ ಮಾಡ್ತಿದ್ದೆ ಸರ್ ಬೆಂಗಳೂರಲ್ಲಿ. ಟ್ರಾಫಿಕ್ ಜಾಸ್ತಿ ಆಗಿ ಇಲ್ಲಿ ಉಡುಪಿಗೆ ಬಂದಿದ್ದೀನಿ ಇವಾಗ ಸರ್. ಸರ್ ರಬ್ಬಿ ಆಡ್ತೀನಿ, ಮ್ಯಾಚ್ ಆಡ್ತೀನಿ ಸರ್, ಬಾಸ್ಕೆಟ್ ಬಾಲ್ ಆಡ್ತೀನಿ ಸರ್. ಅದರಲ್ಲಿ ರಾಜ್ಯ ಮಟ್ಟ ಮತ್ತು ನ್ಯಾಷನಲ್ ಗಿಸ್ನಲ್ ಎಲ್ಲ ಆಗಿದೆ ಸರ್ ನಂದು. ಇದು ಒಂದು ನ್ಯಾಷನಲ್ ರಬ್ಬಿದು ಸರ್. ಇದು ಕುಂದೀಪ್ ಅಷ್ಟೇ ಸರ್, ಮಂಗಳೂರಲ್ಲಿ ಕೊಟ್ಟಿದ್ದು. ಹಾಂ ಸರ್, ಇದು ಬಾಸ್ಕೆಟ್ ಬಾಲ್ ಒಂದಿದೆ ಸರ್. ಫಸ್ಟು, ಸೆಕೆಂಡು, ಗೋಲ್ಡು ಇದೆ ಸರ್ ಇಲ್ಲಿ. ಮತ್ತೆ ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಇತ್ತೀಚೆಗೆ ನಾನು ಮಣಿಪಾಲದಲ್ಲಿ ಓಡಾಡ್ತಿರ್ಬೇಕಾದ್ರೆ 3 ಚಕ್ರದ ಸ್ಕೂಟರ್ನಲ್ಲಿ ಒಬ್ರು ಝೊಮ್ಯಾಟೊ ಟೀ ಶರ್ಟ್ ಹಾಕೊಂಡು ಹೋಗ್ತಾ ಇದ್ದಿದ್ದನ್ನ ನೋಡಿದೆ. ಇವ್ರಲ್ಲೇನೋ ವಿಶೇಷ ಇರಬಹುದು ಅಂತ ಊಹಿಸಿ ಅವ್ರನ್ನ ನಿಲ್ಸಿ ಮಾತನಾಡಿಸಿದೆ. ಗೊತ್ತಾಯ್ತು ಅವ್ರು ಬೇರೆ ಜಿಲ್ಲೆಯವರು ಅಂತ. ಸರ್ ನಮ್ದು ಊರು ಕಣ್ಣೋಳಿ ಸರ್, ತಾಲೂಕು ಶಿಂದಗಿ, ಜಿಲ್ಲಾ ವಿಜಯಪುರ ಸರ್. ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ಬಹಳ ವರ್ಷಗಳ ಹಿಂದೆ ಬೆಂಗಳೂರಿಗೆ ಹೋದ್ರು. ಅಲ್ಲಿ ಸ್ವಲ್ಪ ಕಾಲ ದುಡಿದ್ರು ಡೆಲಿವರಿ ಬಾಯ್ ಆಗಿ. ಆದ್ರೆ ಅಲ್ಲಿ ಅವರಿಗೆ ಸರಿ ಹೊಂದಲಿಲ್ಲ. ಆ ಕಾರಣಕ್ಕೆ ಅವರಿಗೆ ಉಡುಪಿಗೆ ಬಂದು ಇಲ್ಲಿ ಝೊಮ್ಯಾಟೊನಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಬೆಂಗಳೂರಲ್ಲಿ ಇದ್ದೆ ಸರ್ ನಾನು. ಏನ್ ಕೆಲಸ ಮಾಡ್ಕೊಂಡು? ಜೊಮೊಟೊ ಕೆಲಸ ಮಾಡ್ತಿದ್ದೆ ಸರ್ ಬೆಂಗಳೂರಲ್ಲಿ. ಟ್ರಾಫಿಕ್ ಜಾಸ್ತಿ ಆಗಿ ಇಲ್ಲಿ ಉಡುಪಿಗೆ ಬಂದಿದ್ದೀನಿ ಇವಾಗ ಸರ್. ಉಡುಪಿಯಲ್ಲಿ ಟ್ರಾಫಿಕ್ ಇಲ್ಲ ಅಂತ ಪರಿ. ಉಡುಪಿಯಲ್ಲಿ ಚೆನ್ನಾಗಿ ಕೆಲಸ ಇಲ್ಲಿ ಅದೇ ಇದೆ ಸರ್. ಮನಿ ಬಾಡಿಗೆ ಕಮ್ಮಿ ಇದೆ ಸರ್ ಇಲ್ಲಿ. ಹೀಗಾಗಿ ಇಲ್ಲಿ ಉಡುಪಿಗೆ ಬಂದಿದ್ದೀನಿ ಸರ್. ನನ್ನ ಈ ಪರಿಸ್ಥಿತಿಯನ್ನ ನೋಡಿ ಈ ಭಾಗದ ಜನರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳ್ತಾರೆ. ಸ್ವಿಗ್ಗಿ ಅವರು, ಜೊಮೊಟೊದವ್ರು ಹೆಲ್ಪ್ ಮಾಡ್ತಾ ಇದಾರೆ ಸರ್ ನನಗೆ. ಈಗ ಲಿಫ್ಟ್ ಅಲ್ಲಿ ನಿಮ್ಗೆ 8-10ನೇ ಫ್ಲೋರಿಗೆಲ್ಲ ಹೋಗ್ಬೇಕು. ಅವಾಗ ಹೆಂಗ್ ಹೋಗ್ತೀರಾ? ಅವಾಗ ವೀಲ್ ಚೇರ್ ಬಿಚ್ಚಿ ಇಟ್ಟು ಸೈಡಲ್ಲಿ ಇಟ್ಟು ಲಿಫ್ಟ್ ಅಲ್ಲಿ ಹೋಗ್ತಿದ್ದೀನಿ ಸರ್. ನಾನು ಅವಾಗ ಹೋಗಿ ಕೊಟ್ಟು ಬಂದಿರ್ತೀನಿ ಸರ್. ಅವಾಗ ನೀನು ಕೆಳಗಡೆ ಇರಬೇಕಾಗಿತ್ತು, ನಾನು ಫೋನ್ ಹಚ್ಚಿದ್ರೆ ಬರ್ತಿದ್ದೆ ಅಲ್ಲ ಸರ್, ಹಾಗೆ ಈಗ ಅಂತ ಹೇಳ್ತಿರ್ತಾರೆ ಕಸ್ಟಮರ್. ಇಲ್ಲ ಸರ್, ಲಿಫ್ಟ್ ಸರಿಯಾಗಿತ್ತು, ಬಂದಿತ್ತು ಸರ್ ಅಂತ ಹೇಳ್ಬಿಡ್ತೀನಿ ಸರ್ ಅವ್ರಿಗೆ ಅಷ್ಟೇ. ಕಾಲಲ್ಲಿ ಸ್ವಲ್ಪ ಬಲ ಇರೋದಿಲ್ಲ. ಆ ಕಾರಣಕ್ಕೋಸ್ಕರನೇ ಅವರು ಈ ತರದ ಬ್ಯಾಟ್ರಿ ಚಾಲಿತ ವಾಹನದಲ್ಲಿ ಓಡಾಡ್ಕೊಂಡು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾರೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆದಂತ ವಿಚಾರ ಇದೆ. ನನಗೆ ವಿಶೇಷ ಅಂತ ಅನ್ಸಿದ್ದೇನು ಅಂತಂದ್ರೆ, ಇವರು ರಗ್ಬಿ, ಕ್ರಿಕೆಟ್ ಸೇರಿದಂತೆ ಹಲವಾರು ಆಟಗಳಲ್ಲಿ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲೂ ಭಾಗವಹಿಸಿದ್ದಾರೆ. ಛಲ ಬಿಡದ ಬದುಕು ಇವರದ್ದು. ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಬೇರೆ ಜಿಲ್ಲೆಗೂ ಹೋಗ್ಬೋದಾಗಿತ್ತು, ಉಡುಪಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಇಲ್ಲಿ ಮೊದಲು ಹಿಡಿದು ನಮ್ಮ ತಮ್ಮರು ಇದ್ರು ಸರ್. ಮೊದಲು ಹಿಡಿದು 6-7 ವರ್ಷ ಇದ್ರು ನಮ್ಮ ತಮ್ಮರು ಇದ್ರು ಸರ್. ಹಾಗಾಗಿ ಇಲ್ಲಿ ನಾನು ಬಂದಿದ್ದೀನಿ ಸರ್. ಈ ನಿಮ್ಮ ಹುಟ್ಟತಾನೆ ಕಾಲಿನ ಸಮಸ್ಯೆ ಇತ್ತ ಅಥವಾ ಏನಾಯ್ತು ವಿಜಯ್ ಅವರೇ? ಇಲ್ಲ ಸರ್, ಅದು ಪೋಲಿಯೋ ಹಾಕಿದ್ದೆ ಸರ್. ಒಂದು ವರ್ಷದಲ್ಲಿ ಹುಡುಗನ್ ನಡೆದಾಡ್ತಿದ್ದೆ ಸರ್. ನಾನು 1 ವರ್ಷ ಇದ್ದ ಹುಡುಗ ಇದ್ದೆ ಸರ್. ಅವಾಗ ಪೋಲಿಯೋ ಅಂತ ಬಂದ್ ಸರ್. ಬಂದ ಮೇಲೆ ಇಂಜೆಕ್ಷನ್ ಹಾಕಿದ ಮೇಲೆ ಪೋಲಿಯೋ ಅಂತ ಹೇಳಿದ್ರು ಸರ್. ಅವಾಗ 2 ಕಾಲು ಅಂಗವಿಕಲ ಆಗಿಬಿಟ್ಟಿದ್ದೀನಿ ಸರ್. ಅವಾಗ ಗಾಡಿ ಬಗ್ಗೆ ನಮಗೆ ಸ್ವಲ್ಪ ಹೇಳಬೇಕು. ಇದು ಬ್ಯಾಟ್ರಿ ಚಾಲಿತ ಅಲ್ವಾ? ಹೌದು ಸರ್, ಬ್ಯಾಟ್ರಿ ಚಾಲಿತ ಸರ್. ಎಷ್ಟು ಇದು ಒಂದು ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಸರ್ 50 ಕಿಲೋಮೀಟರ್ ಬರುತ್ತೆ ಸರ್. ಇದು 2 ಬ್ಯಾಟ್ರಿ ಆದ್ರೆ 100 ಕಿಲೋಮೀಟರ್ ಚಾರ್ಜ್ ಬರ್ತಾರೆ. 1 ತಾಸಲ್ಲಿ ಚಾರ್ಜ್ ಆಗುತ್ತೆ ಸರ್. ಇದು ಈಗ ಕೆಲಸ ಮಾಡಿದ್ರೆ ಇದು ಇಲ್ಲ ಇದು ಆಗುತ್ತೆ ಸರ್. ಕೆಲಸ ಮಾಡಲಿಲ್ಲ ಮನೇಲಿ ಕೂತ್ರೆ ದುಡ್ಡು ಬರಲ್ಲ ಸರ್. ಈಗ ಮಕ್ಕಳಿಗೆ ಮತ್ತ ಮನೆ ಬಾಡಿಗೆ ಕಟ್ಟುವ ಸಮಸ್ಯೆ ಇರುತ್ತಲ್ಲ ಸರ್. ಹೀಗಾಗಿ ದುಡಿಬೇಕು. ದುಡಿದ್ರೆ ಛಲದಿಂದ ದುಡಿದು ಸಾಗಿಸೋದು ಜೀವನ ಅಂತ ಸರ್. ಇಲ್ಲಿಗ ಹ್ಯಾಪಿ ಆಗಿದ್ದೀರಾ ಉಡುಪಿಯಲ್ಲಿ? ಹಾ ಸರ್, ಈಗ ಯಾವಾಗ ಹ್ಯಾಪಿ ಆಗಿದ್ದೇನೆ ಸರ್. ದಿನಾಲು ಒಂದು 500-600 ದುಡಿತಿದ್ದೀನಿ ಸರ್, ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ. 12ರಿಂದ 3 ಗಂಟೆವರೆಗೂ ಮಾಡ್ತೀನಿ. 6 ಗಂಟೆ ರಾತ್ರಿ 10 ಗಂಟೆವರೆಗೂ ಮಾಡ್ತೀನಿ ಸರ್. ಜನ ಹೆಂಗ್ ಸ್ಪಂದಿಸ್ತಾರೆ ನಿಮಗೆ? ಜನ ಒಬ್ರು ಹಾಗೂ ಅಂತಾರೆ, ಒಬ್ರು ಹೀಗೂ ಅಂತಾರೆ ಸರ್. ಅವ್ರಿಗೆ ನಾನು ಕೇರ್ ಮಾಡಲ್ಲ ಸರ್. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್. ಎಲ್ಲರೂ ಜೊಮೊಟೊ, ಸ್ವಿಗ್ಗಿ ಅವರು ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ಸರ್. ಜನನೂ ಒಳಗೊಬ್ಬೊಬ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಹಂಗೇನಿಲ್ಲ ಸರ್. ಇಲ್ಲಿ ಉಡುಪಿ ಜನ ಸ್ವಲ್ಪ ಚೆನ್ನಾಗಿದ್ದಾರೆ ಸರ್. ಸರ್ಕಾರದಿಂದ ಏನಾದರೂ ಸವಲತ್ತು ಸಿಗುತ್ತಾ? ಸಿಗುತ್ತೆ ಸರ್. ಪೆನ್ಷನ್ ಪಗಾರ ಅಂತ ಬರ್ತಾರ. ಮತ್ತೇನು ಸವಲತ್ತು ಯಾವೂ ಇಲ್ಲ ಸರ್. ಒಂದು ಬೈಕ್ ಕೊಟ್ಟಿದ್ದು ಸರ್ 10 ವರ್ಷಗಳ ಹಿಂದೆ. ಇವಾಗ ಬೈಕ್ ಇಲ್ಲ. ಈಗ U4 ಜಾಬ್ದವರು ವೀಲ್ ಚೇರ್ ಗಾಡಿ ಅಂತ ಜೊಮೊಟೊ ಕೆಲಸ ಮಾಡಕ್ ಕೊಟ್ಟಿದ್ದಾರೆ ಸರ್. ಅದ್ರ ಮೇಲೆ ಜೀವನ ಒಂದು ಸಾಗಿಸ್ತೀನಿ ಸರ್ ನಾನು. ಇದು ನಿಮ್ಗೆ ಉಚಿತವಾಗಿ ಸಿಕ್ಕಿರೋದು? ಹೌದು ಸರ್, ಉಚಿತವಾಗಿ ಸಿಕ್ಕಿದೆ ಸರ್. U4 ಜಾಬ್ದವರು ನನಗೆ ಬೆಂಗಳೂರಲ್ಲಿ ಕೊಡ್ಸಿದ್ದು ಸರ್. ಇದು ಯೂತ್ ಫಾರ್ ಜಾಬ್ಸ್ ಅಲ್ವಾ? ಹೌದು ಸರ್, ಅವ್ರಿಗೆ ಕೊಡ್ಸಿದ್ದು ನನಗೆ ಫ್ರೀ ಒಳಗೆ ಕೊಟ್ಟಿದ್ದು ಸರ್. ನಿಮ್ಮ ಕ್ರೀಡಾ ಸಾಧನೆ ಬಗ್ಗೆ ಕೇಳ್ಪಟ್ಟಿದ್ದೆ. ಹೌದು ಸರ್. ಏನ್ ಆಡ್ತೀರಾ? ಸರ್ ರಬ್ಬಿ ಆಡ್ತೀನಿ, ಮ್ಯಾಚ್ ಆಡ್ತೀನಿ ಸರ್, ಬಾಸ್ಕೆಟ್ ಬಾಲ್ ಆಡ್ತೀನಿ ಸರ್. ಅದರಲ್ಲಿ ರಾಜ್ಯ ಮಟ್ಟ ಮತ್ತು ನ್ಯಾಷನಲ್ ಗಿಸ್ನಲ್ ಎಲ್ಲ ಆಗಿದೆ ಸರ್ ನಂದು. ಹೌದಾ? ಹೌದು ಸರ್. ಓಕೆ, ಇದು ಎಲ್ಲ ಯಾವಾಗ ಆಗಿರೋದು ಸರ್? 2023 ಒಂದು ರಬ್ಬಿ ಆಗಿದೆ ಸರ್ ನ್ಯಾಷನಲ್. 2025 ಇದು ಹಾಕಿ ಆಗಿದೆ ಸರ್ ನ್ಯಾಷನಲ್. ಮತ್ತೆ ಹಿಂದೆಡೆ ರಾಷ್ಟ್ರ ಮಟ್ಟದ ಎಲ್ಲ ಆಗಿದೆ ಸರ್ ಹಿಂದ್ಗಡೆ. 2021ರಲ್ಲಿ ರಬ್ಬಿ, ಬಾಸ್ಕೆಟ್ ಬಾಲು ಎಲ್ಲ ಆಡಿದ್ದೀನಿ ಸರ್. ಅವಾಗೆಲ್ಲ ಸೀಟಿಂಗ್ ಕಬಡ್ಡಿ, ಸೀಟಿಂಗ್ ಮ್ಯಾಚ್, ನ್ಯಾಷನಲ್ ಎಲ್ಲ ಆಗಿದೆ ಸರ್. ಇದು ಒಂದು ನ್ಯಾಷನಲ್ ರಬ್ಬಿದು ಸರ್. ಇದು ಕುಂದೀಪ್ ಅಷ್ಟೇ ಸರ್, ಮಂಗಳೂರಲ್ಲಿ ಕೊಟ್ಟಿದ್ದು. ಹಾಂ ಸರ್, ಇದು ಬಾಸ್ಕೆಟ್ ಬಾಲ್ ಒಂದಿದೆ ಸರ್. ಫಸ್ಟು, ಸೆಕೆಂಡು, ಗೋಲ್ಡು ಇದೆ ಸರ್ ಇಲ್ಲಿ. ಮತ್ತೆ ಇದು ನ್ಯಾಷನಲ್ದು ಕ್ರಿಕೆಟ್ದು ಒಂದಿದೆ ಸರ್ ಇಲ್ಲಿ. ಮತ್ತೆ ವೀಲ್ ಚೇರ್ ಕ್ರಿಕೆಟ್ ವೀಲ್ ಚೇರ್ ಕ್ರಿಕೆಟಲ್ಲಿ ಇದೆ, ಸೀಟಿಂಗ್ ಕ್ರಿಕೆಟಲ್ಲಿ ಇದೆ ಸರ್. ಮತ್ತೆ ಇದು ಪ್ಯಾರಾ ಇದೆ ನಂತರ ಸರ್. ಇದು
ಸೀಟಿಂಗ್ ಬ್ಯಾಟಿಂಗ್ ಇದೆ ಸರ್ ಇದು. ವೀಲ್ ಚೇರ್ ಕ್ರಿಕೆಟ್ ಟೂರ್ನಮೆಂಟ್ ಇಂದ ವೀಲ್ ಚೇರ್ ಕ್ರಿಕೆಟ್ ಟೂರ್ನಮೆಂಟ್ ಒಂದು ಇದೆ ಸರ್ ಇದು. ಇದು ತಾಲೂಕು ಮಟ್ಟದ ಇದೆ ಸರ್ ಇದು. ಪ್ಯಾರಾ ಇದೆ ಸರ್. ಸ್ಟೇಟ್ ಲೆವೆಲ್ ಇದು ಪ್ಯಾರಾ ಸ್ಪೋರ್ಟ್ಸ್. ಸ್ಟೇಟ್ ಲೆವೆಲ್ ಇದೆ ಸರ್. ಓಕೆ, ಈಗ ಸದ್ಯಕ್ಕೆ ಏನಾದ್ರು ಆಡ್ತಿದ್ದೀರಾ? ಈ ಸದ್ಯಕ್ಕೆ ಕುಸ್ತಿ ಪಂದ್ಯ ಇದೆ ಸರ್. ಕುಸ್ತಿ ಪಂದ್ಯಕ್ಕೆ 29ಗೆ ಹೋಗ್ತಾ ಇದ್ದೀನಿ ಸರ್ ನಾನು. ಓಕೆ. ಹಾಂ ಸರ್. ಈಗ ಅಲ್ಲಿಗೆಲ್ಲ ಹೋಗೋದಕ್ಕೆ ನಿಮ್ಗೆ ವ್ಯವಸ್ಥೆ ಅನುಕೂಲ ಆರ್ಥಿಕ? ಇಲ್ಲ ಸರ್, ಇವಾಗ 10,000 ರೂಪಾಯಿ ಖರ್ಚಿದೆ ಸರ್. ಏನು ಗಿನ್ಸರ್ ಏನು ಮಾಡಿಲ್ಲ ಸರ್. ಇವಾಗ ಯಾರೇನೇ ಮಾಡಿಸ್ಬೇಕು ಸ್ಪಾನ್ಸರ್ ಅಂತ ಕೇಳ್ತಾ ಇದ್ದೀನಿ ಸರ್. ಇನ್ಮೇಲೆ ನೋಡ್ಬೇಕು ಸರ್ ನಾನು.